ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಏನಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿದೆ, KCET ಎಕ್ಸಾಮ್ ರಿಲೇಟೆಡು ಒಂದಷ್ಟು ನೋಟಿಫಿಕೇಷನ್ಸ್ನ ನೀಡಿದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಒಳಗಡೆ ನಿಮಗೆ KCET ಪೇಪರ್ 1 ಹಾಗೂ ಇದರ ರಿಲೇಟೆಡ್ ಇರುವಂತಹ DI ಕ್ವಶನ್ಸು, ರೀಸ್ನಿಂಗ್, ಆಪ್ಟಿಟ್ಯೂಡ್, ದೆನ್ 2023 ಹಾಗೂ 24 ಕ್ವಶನ್ ಪೇಪರ್ಸ್ನ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡಿ ಇದರ ರಿಲೇಟೆಡ್ ನೋಟ್ಸ್ ಎಲ್ಲನೂ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗೋಣ ಏನಿದೆ ಅಂತ ಹೇಳಿ. ಸೊ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ನೇಮಕಾತಿ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಆ್ಯಂಡ್ ಪರೀಕ್ಷೆಗೆ ಸಮವಸ್ತ್ರ ಹೇಗಿರಬೇಕು ಅಂತಂದು ಹೇಳಿ. ಸೊ ಇಲ್ಲಿ ಏನಂದರೆ, ಪುರುಷ ಅಭ್ಯರ್ಥಿಗಳ ವರ್ತ ಸಂಹಿತೆ ಅಂತ ಹೇಳಿಕೊಟ್ಟಿದ್ದಾರೆ. ಫುಲ್ ತೋಳಿನ ಶರ್ಟ್ನ ಅನುಮತಿಸಿಲ್ಲ ಅಂತೆ. ಸೊ ಅದೇ ಥರ ಏನು ಅಂದರೆ, ಜೇಬುಗಳು ಇಲ್ದಿರೋ, ಕಡಿಮೆ ಜೇಬುಗಳು ಇರುವಂತಹ ಡ್ರೆಸ್ ಕೋಡ್ನ ವೇರ್ ಮಾಡಬೇಕಂತೆ. ದೆನ್ ಅದೇ ಥರ ಇಲ್ಲಿ ಒಂದಷ್ಟು ಏನಂದರೆ, ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣ ಧರಿಸೋದಿಲ್ಲ, ಕಿವಿಯೋಲೆ, ಉಂಗುರ, ಖಡ್ಗ ಇದ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈ ಹಾಕ್ಕೊಂಡು ಹೋದ್ರಿ ಅಂದರೆ ಅಲ್ಲೇ ಹೊರಗಿಡಿಸ್ತಾರೆ ಅಷ್ಟೇ. ಹೊರಗಿಡಿಸಿದ್ರು ಅಂದರೆ ಯಾರಾದರೂ ತೊಗೊಂಡು ಹೋದರೆ ಅದು ಅವ್ರ ಮೇಲೆ ಇರಲ್ಲ. ಓಕೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿರೋದಿಲ್ಲ ಅದಕ್ಕೆ. ಸೊ ಇಟ್ಸ್ ಬೆಟರ್ ಇವ್ನ್ಯಾವನು ವಿಯರ್ ಮಾಡದೆ ಹೋಗೋದೆ. ನೆಕ್ಸ್ಟ್, ಮಹಿಳಾ ಅಭ್ಯರ್ಥಿಯ ಸಮವಸ್ತ್ರ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಇವ್ರದ್ದೆಲ್ಲ ಡ್ರೆಸ್ಸು ಏನಪ್ಪ ಅಂದರೆ, ಕಸೂತಿ, ಹೂಗಳು, ಬ್ರೋಚ್ ಅಂದರೆ ಫುಲ್ ಏನು ರಂಗ್ ಇರಬಾರ್ದು ಅಂತ. ಓಕೆನಾ, ಈ ಥರ ಇರಬಾರ್ದು, ಈ ಥರ ಇರೋದನ್ನೆಲ್ಲ ನಿಷೇಧಿಸಿದೆ. ದೆನ್ ಫುಲ್ ತೋಳಿನ ಸ್ಲೀವ್ಸು, ಹೌದಾ, ಸ್ಲೀವ್ಸ್ ಫುಲ್ ಇರೋದು ಆ ಥರ ಡ್ರೆಸ್ಸು ಇರಬಾರ್ದು. ಜೀನ್ಸ್ ಪ್ಯಾಂಟ್, ಮೊದಲು ಜೀನ್ಸ್ ಪ್ಯಾಂಟ್ ಧರಿಸೋದಿಲ್ಲ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ಹಿಮ್ಮಡಿ ಶೂಗಳು, ಎತ್ತರವಾದ ಚಪ್ಪಲಿ, ಶೂ, ದಪ್ಪವಾದ ಅಡಿಭಾಗ, ಹೈಟ್ ಆ್ಯಂಡ್ ಸ್ಲಿಪ್ಪರ್ಸ್ನ ಧರಿಸ್ಕೋಬಾರ್ದು ಅಂತ ಹೇಳಿ. ಓಕೆನಾ. ಸೊ ನೆಕ್ಸ್ಟ್ ಏನಂದರೆ, ಲೋಹದ ಆಭರಣಗಳನ್ನು ಧರಿಸಬಾರ್ದು. ಏನಂದರೆ, ಮಂಗಳಸೂತ್ರ ಮತ್ತು ಕಾಲುಂಗುರ ಇವೆರಡನ್ನು ಹೊರತುಪಡಿಸಿ ಯಾವುದೇ ರಿಂಗ್ಸು, ಇಯರಿಂಗ್, ದೆನ್ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಯಾವುದು ಇರಲೇಬಾರ್ದು, ಲೋಹದ ಆಭರಣ ಅಂತಂದು ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಕ್ಲಿಪ್ಸು, ಓಕೆನಾ, ಇವ್ಯಾವು ಬೇಡನೇ ಅಂದಿದ್ದಾರೆ. ನೀವು ಇನ್ ಕೇಸ್ ಹಾಕ್ಕೊಂಡು ವಿಯರ್ ಮಾಡಿ ಹೋದ್ರೂ ಅವರಲ್ಲಿ ತೆಗೆಸ್ತಾರೆ. ಓಕೆನಾ. ಸೊ ಅದೇ ಥರ ನೀವು ಬೆಲ್ ಟೈಮಿಂಗ್ಸ್ನ ನೋಡ್ತಾ ಹೋಗೋಣ. ಏನು ಬೆಲ್ ಟೈಮಿಂಗ್ಸ್ ಅಂತಂದರೆ, ಇಲ್ಲಿ ನೋಡ್ತಾ ಬನ್ನಿ. ಇಲ್ಲೇನಿದೆ, KCET ಎಕ್ಸಾಮ್ 2025 ವೇಳಾಪಟ್ಟಿ ಮತ್ತು ಬೆಲ್ ಸಮಯಗಳನ್ನು ಈ ರೀತಿಯಾಗಿ ನೀಡಿದ್ದಾರೆ ಅಂಥೇಳಿ. ಸೊ 2ನೇ ತಾರೀಕು ಭಾನುವಾರ, ಅಂದರೆ ಇವಾಗ ಬರೋ ಸಂಡೇನೇ ಎಕ್ಸಾಮ್ ಇದೆ ಅಲ್ಲ. ಸೊ ಪೇಪರ್ 1, ಪೇಪರ್ 2 ಅಂತ 2 ಪೇಪರ್ಸ್ ಇರ್ತವೆ, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಎಕ್ಸಾಮ್ ಟೈಮಿಂಗ್ ಏನಿದೆ, 10 to 1 o'clockವರೆಗೂ 3 hours ಪೇಪರು. ಓಕೆನಾ, 1 hour ಫಾರ್ ಫಸ್ಟ್ ಪೇಪರ್, 2 hours ಫಾರ್ ಸೆಕೆಂಡ್ ಪೇಪರ್ ಅಂತ ಹೇಳಿ. ಸೊ ಇವ್ರು ಏನು ಮಾಡ್ತಾರೆ, ನಿಮಗೆ ಕ್ವಶನ್ ಪೇಪರ್ನ ಎರಡೂ ಒಟ್ಟಿಗೆ ಕೊಡ್ತಾರೆ ರೀ. ಓಕೆನಾ, ನಾವು ಯಾವುದಾದ್ರೂ ಪೇಪರ್ನ ಸಾಲ್ವ್ ಮಾಡ್ಬೋದು. ಫಸ್ಟಿಗೆ 2 ಒಟ್ಟಿಗೆ ಪೇಪರ್ ಕೊಟ್ಟು 2 ಒಟ್ಟಿಗೆ ನಿಮ್ಮ ಹತ್ರ ಪೇಪರ್ಸ್ನ ಕಲೆಕ್ಟ್ ಮಾಡ್ತಾರೆ, ಆನ್ಸರ್ ಶೀಟ್ನ. ಸೊ ಫಸ್ಟ್ ಪೇಪರು 50 ಕ್ವಶನ್ಸು, ಸೆಕೆಂಡ್ ಪೇಪರ್ 100 ಕ್ವಶನ್ಸು. ಫಸ್ಟ್ ಪೇಪರ್ ಟೋಟಲ್ ಮಾರ್ಕ್ಸ್ 100, ಸೆಕೆಂಡ್ ಪೇಪರ್ ಟೋಟಲ್ ಮಾರ್ಕ್ಸು 200. 1 ಕ್ವಶನ್ ಕ್ಯಾರಿಯಿಂಗ್ 2 marks. ಓಕೆನಾ, ನೋ ನೆಗೆಟಿವ್ ಮಾರ್ಕ್ಸಸ್. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಏನು ಬೆಲ್ ಸಮಯ ಅಂತಂದರೆ, ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಅಲ್ಲಿ ಬೆಲ್ ವೈಸ್ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಬೆಲ್, ಟೋಟಲಿ ಇದು 7 ಬೆಲ್ಸ್ ಇದ್ದಾವೆ. ಓಕೆನಾ, 7 ಬೆಲ್ಲಲ್ಲಿ ಫಸ್ಟ್ ಬೆಲ್ ಹಾಕ್ತಾರೆ ಯಾವಾಗ, 9:30ಗೆ. ಇದು ನೆನಪಿರಲಿ, 9:30ಗೆ ಫಸ್ಟ್ ಬೆಲ್ ಹಾಕಿದಾಗ ಅವ್ರು ಏನು ಮಾಡ್ತಾರೆ, ನಿಮ್ಮದು ಗುರುತಿನ ಚೀಟಿ ಯಾವುದಾದ್ರೂ ಒಯ್ದಿರ್ತಿರಲ್ಲ ಅದು, ಆಮೇಲೆ ಪ್ರವೇಶ ಪತ್ರ, ದೆನ್ ನಿಮ್ಮ ಅಂದರೆ ಅದನ್ನ ಏನು ಅಲ್ಲಿ ರೆಫರೆನ್ಸ್ ಶೀಟ್ ಇರುತ್ತಲ್ಲ, ಅದರಲ್ಲಿ ನಿಮ್ಮದು ಅಪ್ಲಿಕೇಶನ್ನು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಮನ್ನ ಒಳಗಡೆ ಕಳಿಸ್ತಾರೆ. ಯಾವಾಗ, 9:30ಗೆ ನೀವು ಒಳಗಡೆ ಇರಬೇಕು. ಅವಾಗ ಏನು ಮಾಡ್ತಾರೆ, ನಿಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಏನಿರುತ್ತಲ್ಲ, OMR ಪತ್ರಿಕೆಗಳನ್ನು ಕೊಡ್ತಾರೆ ನಿಮಗೆ. ಯಾವಾಗ, 9:30ಗೆ ನಿಮಗೆ OMR ಶೀಟ್ನ ಕೊಡ್ತಾರೆ. OMR ಶೀಟ್ ಕೊಟ್ಟಾಗ ಲಕ್ಷ್ಯ ಕೊಟ್ಟು ನೋಡಿರಿ, ಆ OMR ಶೀಟ್ ಒಳಗಡೆ ನಿಮ್ಮದು ರಿಜಿಸ್ಟ್ರ್ ನಂಬರ್ ಏನೇನಿರುತ್ತೆ ನೋಡಿರಿ. ಒಂದು ರಿಜಿಸ್ಟ್ರ್ ನಂಬರು, ಇನ್ನೊಂದು ಮೀಡಿಯಮ್ ಅಂತ ಏನೋ ಸಮಥಿಂಗ್ ಇರ್ಬೋದು. ದೆನ್ ಪರೀಕ್ಷಾ ಕೋಡ್ ಒಂದು ಇರುತ್ತೆ, ಎಕ್ಸಾಮಿನೇಷನ್ ಕೋಡ್. ಪೇಪರ್ 1 ಮತ್ತು ನಿಮ್ಮ ಸಬ್ಜೆಕ್ಟು 2 ಸಪ್ರೇಟ್ ಇರ್ತಾವೆ. ಸಪ್ರೇಟ್ OMR ಶೀಟೇ ಕೊಡ್ಬೋದೇನು. ಓಕೆನಾ. ಸೊ ಅಂದರೆ ಇಲ್ಲಿ ಪತ್ರಿಕೆ 1, ಪತ್ರಿಕೆ 2 OMR ಉತ್ತರ ಪತ್ರಿಕೆ ಒಟ್ಟಿಗೆಯನ್ನು ವಿತರಿಸ್ತಾರೆ ಅಂತಾರೆ. ಅಂದರೆ 2 OMR ಇರ್ತವೆ. ಒಂದು OMR ಪೇಪರ್ 1 ರಿಲೇಟೆಡ್ಡು, ಸೆಕೆಂಡ್ OMR ಪೇಪರ್ 2 ರಿಲೇಟೆಡು. ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಸಬ್ಜೆಕ್ಟ್ ನೋಡಿರಿ, ಇಲ್ಲ ಅಂದರೆ 50 ಕ್ವಶನ್ಸಿಗೆ ಆನ್ಸರ್ ಮಾಡೋ ಥರ ಅಷ್ಟೇ ಇರುತ್ತೆ ಪೇಪರ್ 1 OMR. ಪೇಪರ್ 2 OMR
100 ಕ್ವಶನಿಗೆ ಆನ್ಸರ್ ಮಾಡೋ ಥರ ಇರುತ್ತೆ. ಸೊ ಒಂದೇನೆಂದರೆ ರಿಜಿಸ್ಟರ್ ನಂಬರ್ ಏನಿರುತ್ತಲ್ಲ ಅದನ್ನ ನೀಟಾಗಿ ತುಂಬ್ರಿ, ಕಾಟ್ ಹಾಕ್ಲಾರ್ದಂಗೆ. ಇನ್ನೊಂದು ನಿಮ್ಮ ಇನ್ವಿಜಿಲೇಷನ್ ಡ್ಯೂಟಿ ಯಾರು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇರ್ತವೆ. ಅಲ್ಲಿ ಏನಂದರೆ ಒಂದು ಪೇಜಲ್ಲಿ ಒಂದು 5 ಮಂದಿದು ಡೀಟೇಲ್ಸ್ ಇರುತ್ತೆ. ಅಲ್ಲಿ ನಿಮಗೆ ಒಂದು ತಂಬ್ ಹಾಕೋಕ್ಕೆ ಹೇಳ್ಬೋದು, ಇಲ್ಲ ಸೀಲ್ ಹಚ್ಲಿಕ್ಕೆ ಹೇಳ್ಬೋದು. ಅಲ್ಲಿ ರಿಜಿಸ್ಟರ್ ನಂಬರ್ ಒಂದು ಪ್ರಿಂಟ್ ಆಗಿರುತ್ತೆ, ಓಕೆನಾ. ಪ್ರಿಂಟ್ ಆಗಿರುತ್ತಲ್ಲ ಆ ರಿಜಿಸ್ಟರ್ ನಂಬರು ನಿಮ್ಮ ಏನು ಹಾಲ್ ಟಿಕೆಟ್ ಅಥವಾ ನೀವು ಇಲ್ಲಿ ಫಿಲ್ ಮಾಡ್ತಿರಲ್ಲ OMR ಶೀಟ್ ಒಳಗಡೆ ಎರಡೂ ಒಂದೇ ಇರಬೇಕು ರೀ. ಒಂದು ಸತಿ ಇದನ್ನ ಅಲ್ಲಿ 2 ಮಿನಿಟ್ಸ್ ಹೋದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಚೆಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಏನು ಅಂದರೆ ಸೆಕೆಂಡ್ ಬೆಲ್ಲು ನಿಮಗೆ 9:45ಗೆ ಹಾಕ್ತಾರೆ. ಸೊ ಈ 9:45ಗೆ ಹಾಕಿದಾಗ ಇಲ್ಲೇನು ಮಾಡ್ತಾರೆ, ಪ್ರಶ್ನೆ ಪತ್ರಿಕೆಗಳು 9:45ಗಿಂತ ಬಿಲೋ ಬರ್ತವೆ ನಮ್ಮ ಕ್ಲಾಸ್ ರೂಮಿಗೆ, ಓಕೆನಾ. ಸೊ 9:45 ಬಿಲೋ ಬಂದಾಗ ಏನಾಗುತ್ತೆ, 9:45 ಎಕ್ಸಾಕ್ಟ್ ಇನ್ವಿಜಿಲೇಷನ್ ಮಾಡ್ತಿರ್ತಾರಲ್ಲ ಅವರು ಅದನ್ನ ಓಪನ್ ಮಾಡ್ತಾರೆ, ನಿಮಗೆಲ್ಲ ತೋರಿಸ್ತಾರೆ ಯಾವುದು ಅನ್ಸೀಲ್ಡ್ ಆಗಿಲ್ಲ ಅಂತಂದು ಹೇಳಿ, ಸೀಲೇ ಆಗಿದ್ದಾವೆ ಅಂತಂದು ಹೇಳಿ ಅವ್ರು ಬ್ಲೇಡಿಂದ ಏನು ಮಾಡ್ತಾರೆ, ಕ್ವಶನ್ ಪೇಪರ್ನ ಓಪನ್ ಮಾಡ್ತಾರೆ. ಕ್ವಶನ್ ಪೇಪರ್ ಓಪನ್ ಮಾಡಿ ನಿಮಗೆ ಅಲಾಟ್ ಮಾಡ್ತಾರೆ, ಓಕೆನಾ. ಎಲ್ಲರಿಗೂ ಕ್ವಶನ್ ಪೇಪರ್ಸ್ನ ಅಲಾಟ್ ಮಾಡ್ತಾರೆ. ಆ ಸೀಲನ್ನು ನೀವು ಒಡಿಬಾರ್ದು, ಓಕೆನಾ. ಅಂದರೆ ಕ್ವಶನ್ ಪೇಪರ್ಸ್ನ ನೀವು ಓಪನ್ ಮಾಡಬಾರ್ದು. ಏನು ಮಾಡ್ಬೇಕು, ನೀವು ಆ ಕ್ವಶನ್ ಪೇಪರ್ ಒಳಗಡೆ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಬೇಕು, ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಥರ್ಡ್ ಬೆಲ್ಲು 10 o'clock ಆಗುತ್ತೆ. ಸೊ ಇವಾಗ ನೀವು ಕ್ವಶನ್ ಪೇಪರ್ಸ್ನ ಓಪನ್ ಮಾಡಿಬಿಟ್ಟು ಕ್ವಶನ್ಸ್ನ ಓದ್ತಾ ಹೋಗಬೇಕು. ಒಂದೇನು ಅಂತಂದರೆ ನೀವು ಕ್ವಶನ್ ಪೇಪರಲ್ಲೇ ಸ್ಟಾರ್ಟಿಂಗ್ ಮಾರ್ಕ್ ಹಾಕ್ರಿ, ಯಾವ್ದು ಕರೆಕ್ಟ್ ಆನ್ಸರ್ ಅಲ್ಲ ಅದು. ಲಾಸ್ಟಲ್ಲಿ ಏನು ಮಾಡಿರಿ, ಇನ್ನೂ ಒಂದು 20 minutes ಇದ್ದಾಗ ಏನು ಮಾಡ್ತಾ ಬರ್ರಿ, OMR ಶೀಟ್ ಒಳಗಡೆ ನೀವು ಫಿಲ್ ಮಾಡ್ತಾ ಬರ್ರಿ ಯಾವ್ದು ಆನ್ಸರ್ ಅಲ್ಲ ಅದನ್ನ, ಓಕೆ. ಸರಿ, ನೆಕ್ಸ್ಟ್ ಏನಂದರೆ ಫೋರ್ತ್ ಬೆಲ್ಲು 12 o'clock ಇರುತ್ತೆ ರೀ. ಇದು ಒಂದು ಹೆಂಗೆ ಅಂದರೆ ಒಂದು ಅಡ್ವೈಸರಿ ಬೆಲ್ ಅಂದಂಗೆ, ಅಂದರೆ ಎಚ್ಚರಿಕೆ ಗಂಟೆ ಅಂತ ಅಂದಂಗೆ, 2 ಗಂಟೆ ಆಗಿದೆ ಅಂತಂದು ಹೇಳಿ. ನೆಕ್ಸ್ಟು 12:30ಗೆ ಫಿಫ್ತ್ ಬೆಲ್ ಆಗುತ್ತೆ. ಫಿಫ್ತ್ ಬೆಲ್ ಏನಿದು, ಇನ್ನು 30 minutes ಇದೆ ಅಂತಂದು ಹೇಳಿ ವಾರ್ನಿಂಗ್ ಕೊಡುತ್ತೆ. ಸಿಕ್ಸ್ತ್ ಬೆಲ್ ಏನಪ್ಪ ಅಂತಂದರೆ 12:55ಗೆ ಇನ್ನು 5 minutes ಇದೆ ಅಂತಂದು ಹೇಳಿ ಅದು ಏನು ಮಾಡುತ್ತೆ, ನಿಮಗೆ ಎಚ್ಚರಿಕೆ ಗಂಟೆನ ಹೊಡಿತದೆ. ಲಾಸ್ಟ್ ಏನಿದೆ ಅಲ್ಲ, 7th, ದಟ್ ಈಸ್ ನಿಮ್ಮ ಎಕ್ಸಾಮ್ ಕ್ಲೋಸ್ ಆಗಿದೆ, ಏನು ನಾವು OMR ಶೀಟ್ನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಲಾಸ್ಟ್ 1 o'clockಗೆ ನಿಮಗೇನಪ್ಪ ಅಂದರೆ ಬೆಲ್ ಹಾಕ್ತಾರೆ. ಏನಂದರೆ ಇನ್ನೊಂದು ನಿಮಗೆ ಇವೆಲ್ಲ ಬೆಲ್ ಏನಕ್ಕೆ ಹಾಕ್ತಾರೆ ಅಂದರೆ ನಿಮಗೆ ವಾಚ್ ಅಲೋ ಇಲ್ಲ, ನೆನಪಿರಲಿ, ಓಕೆನಾ. ಸೊ ಅವರೇ ನಿಮಗೆ ಟೈಮ್ನ ಪದೇ ಏನು ಈ ಥರ ಹೇಳ್ತಾ ಇರ್ತಾರೆ. ಇಲ್ಲ ಅಂದರೆ ನಿಮಗಿದು ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆಲ್ಲಿ ಇನ್ವಿಜಿಲೇಷನ್ ಹಾಕಿರ್ತಾರಲ್ಲ, ಡ್ಯೂಟಿ ಮಾಡ್ತಿರ್ತೀರಿ, ಅವ್ರನ್ನ ಕೇಳಿರಿ, ಅವ್ರು ನಿಮಗೆ ಟೈಮ್ನ ಹೇಳ್ತಾರೆ. ಇನ್ನೊಂದು, ಎಕ್ಸಾಮ್ ನಡೀತಿರ್ಬೇಕಾದ್ರೆ ಫ್ರಮ್ 10 to 1 o'clock ನೀವು ಎಲ್ಲಿ ಎದ್ದು ಹೊರಗಡೆ ಹೋಗುವುದಿಲ್ಲ. ಸೊ ಹಾಫಿಗೆ 2 hours ಎಕ್ಸಾಮ್ ಮುಗೀತು ನಾನು ಹೋಗ್ತೀನಿ ಅಂತಂದರೆ ಅಲ್ಲಿ ಬಿಡೋದಿಲ್ಲ, ಓಕೆನಾ. ಸೊ ಇವೆರಡೂ ಪೇಪರ್ಸು ಕಂಟಿನ್ಯೂವಸ್ ಆಗೇ ಇರ್ತವೆ 10 to 1 o'clockವರೆಗೂ, ಓಕೆನಾ. ಸೊ ಎಕ್ಸಾಮ್ನ ಚೆನ್ನಾಗಿ ಬರೀರಿ, ಚೆನ್ನಾಗಿ ಪ್ರಿಪೇರ್ ಆಗಿರಿ, ರಿವಿಷನ್ ಮಾಡಿಕೊಳ್ರಿ ಆ್ಯಂಡ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.